ಎಲ್ಲರಿಗೂ ನಮಸ್ಕಾರ. ಐಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕನ್ನಡದ ಪವರ್ BI ಕೋರ್ಸ್ನಲ್ಲಿ ಪವರ್ ಕ್ವೆರಿ ಎಡಿಟರ್ ಫಾರ್ಮ್ಯಾಟ್ ಟೆಕ್ಸ್ಟ್ ಕಾಲಮ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನ ಕಲಿಯೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಪವರ್ BI ಡೆಸ್ಕ್ಟಾಪಿಗೆ ಬರೋಣ. ಇಲ್ಲಿ ನಾನು ಕೆಲವೊಂದು ಕಾಲಮ್ಸ್ ತಗೊಂಡಿದ್ದೀನಿ. ಫಾರ್ಮ್ಯಾಟ್ ಟೆಕ್ಸ್ಟ್ ಕಾಲಮ್ಸ್ ಅಂತ ಒಂದು ಟೇಬಲ್ ಇಂದ ಒಂದಷ್ಟು ಕಾಲಮ್ಸ್ ತಗೊಂಡಿದ್ದೀನಿ. ಈ ಕಾಲಮ್ಸ್ ಅಲ್ಲಿ ಟೆಕ್ಸ್ಟ್ ಇರುತ್ತೆ. ಈ ಟೆಕ್ಸ್ಟ್ ನಾನು ಹೇಗೆ ಫಾರ್ಮ್ಯಾಟ್ ಮಾಡಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂತಿದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಪವರ್ ಕ್ವೆರಿ ಎಡಿಟರ್ಗೆ ಬರ್ತೀನಿ. ಈ ಪವರ್ ಕ್ವೆರಿ ಎಡಿಟರ್ ನಲ್ಲಿ ನಾನು ಏನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಲ್ಲ ಡೇಟಾ ಅದಿಲ್ಲಿರುತ್ತೆ. ಅದನ್ನ ಹೇಗೆಲ್ಲ ನಾನು ಫಾರ್ಮ್ಯಾಟ್ ಮಾಡಬಹುದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನನಗೆ ಫಾರ್ಮ್ಯಾಟ್ ಟೆಕ್ಸ್ಟ್ ಕಾಲಮ್ಸ್ ಅಂತ ಒಂದು ಟೇಬಲ್ ಇದೆ. ಇಲ್ಲಿ ನಾನು ಕೆಲವೊಂದಷ್ಟೇ ಕಾಲಮ್ಸ್ ತಗೊಂಡಿದ್ದೀನಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತಿದೆ. ಇಲ್ಲಿ ನನಗೆ ಫಾರ್ಮ್ಯಾಟ್ ಅಂತಿದೆ. ಟ್ರಾನ್ಸ್ಫಾರ್ಮ್ ಫಾರ್ಮ್ಯಾಟ್ ಅಂತ. ಇಲ್ಲಿ ಈ ಟೆಕ್ಸ್ಟ್ ಈ ಕಾಲಮ್ಸ್ ಏನಿದೆಯಲ್ಲ ಇದನ್ನ ಹೇಗೆಲ್ಲ ಫಾರ್ಮ್ಯಾಟ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಈ ಫಾರ್ಮ್ಯಾಟ್ ಮಾಡೋದಕ್ಕೆ ತುಂಬಾ ತರ ವಿಧಾನ ಇದೆ. ಯಾವ ತರ ಅಂದ್ರೆ, ಒಂದು ಟ್ರಾನ್ಸ್ಫಾರ್ಮ್ ಅಲ್ಲಿ ಹೋಗಿ ಫಾರ್ಮ್ಯಾಟ್, ನಾನು ಇಲ್ಲಿ ಕೂಡ ಈ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ಕಾಲಮ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತಿರುತ್ತೆ, ಇಲ್ಲಿ ಕೂಡ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನನಗೆ ಇಲ್ಲಿ ಆಡ್ ಕಾಲಮ್ ಅಂತಿದೆ, ಇಲ್ಲೂ ಕೂಡ ಫಾರ್ಮ್ಯಾಟ್ ಮಾಡಬಹುದು. ಟ್ರಾನ್ಸ್ಫಾರ್ಮ್ ಮತ್ತೆ ಆಡ್ ಕಾಲಮ್ ಎರಡೂ ಕಡೆ ಇಲ್ಲಿ ನನಗೆ ಫಾರ್ಮ್ಯಾಟ್ ಇದೆ. ಸೊ ಈ ಫಾರ್ಮ್ಯಾಟ್ ಏನಿದೆಯಲ್ಲ ಇಲ್ಲಿ ಸೇಮ್ ಅದೇ ಇದೆ, ಆಡ್ ಕಾಲಮ್ ಅಲ್ಲಿ ಕೂಡ ಸೇಮ್ ಅದೇ ಇದೆ. ಬಟ್ ಏನಕ್ಕೆ ಎರಡೂ ಕಡೆ ಇದೆ ಅಂತಂದ್ರೆ, ಟ್ರಾನ್ಸ್ಫಾರ್ಮ್ ಅಂದ್ರೆ ಅದು ನಾನು ಟ್ರಾನ್ಸ್ಫಾರ್ಮ್ ಮಾಡಿದಾಗ ಅಂದ್ರೆ ಮಾಡಿಫೈ ಮಾಡಿದಾಗ ಫಾರ್ಮ್ಯಾಟ್ ಮಾಡಿದಾಗ ಅದೇ ಕಾಲಮ್ ಅಲ್ಲಿ ಮಾಡಿಫೈ ಆಗ್ಬಿಡುತ್ತೆ, ಅದೇ ಕಾಲಮ್ ಫಾರ್ಮ್ಯಾಟ್ ಆಗುತ್ತೆ. ಬಟ್ ಅದೇ ನಾನು ಆಡ್ ಕಾಲಮ್ಗೆ ಹೋದಾಗ ಒಂದು ಸಪ್ರೇಟ್ ಕಾಲಮ್ ಕ್ರಿಯೇಟ್ ಮಾಡಿ ಅಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ಅದು ಆಡ್ ಕಾಲಮ್ ಅಂದ್ರೆ ಹೊಸ ಕಾಲಮ್ ಕ್ರಿಯೇಟ್ ಆಗುತ್ತೆ. ಸರಿ, ಇವಾಗ ಒಂದು ಟ್ರಾನ್ಸ್ಫಾರ್ಮ್ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಬೇಕಾದ್ರೆ ಆಡ್ ಕಾಲಮ್ ಅಲ್ಲೂ ನಾನು ಅದನ್ನೇ ತೋರಿಸ್ತೀನಿ ನಿಮಗೆ. ಇಲ್ಲಿ ನನಗೆ ಒಂದು ಕಾಲಮ್ ಇದೆ, ಕಸ್ಟಮರ್ ನೇಮ್ ಅಂತೇಳಿ. ಈ ಕಸ್ಟಮರ್ ನೇಮ್ ನನಗೆ ಲೋವರ್ ಕೇಸ್ ಅಥವಾ ಅಪ್ಪರ್ ಕೇಸ್ ಅಥವಾ ಪ್ರಾಪರ್ ಕೇಸ್ ಆಗ್ಬೇಕು. ಈಗ ನೋಡಿ, ನಾನು ರೈಟ್ ಕ್ಲಿಕ್ ಮಾಡಿ ಒಂದು ಡೂಪ್ಲಿಕೇಟ್ ಮಾಡ್ಕೋತೀನಿ ಕಾಲಮ್. ಇಲ್ಲಾಂದ್ರೆ ಇದೇ ಕಾಲಮ್ ರೀಪ್ಲೇಸ್ ಆಗ್ಬಿಡುತ್ತೆ. ನಾನು ಡೂಪ್ಲಿಕೇಟ್ ಅಂತ ಕೊಡ್ತೀನಿ. ಒಂದು ಕಾಲಮ್ ಡೂಪ್ಲಿಕೇಟ್ ಆಯ್ತು. ಇದನ್ನ ನಾನು ಲೋವರ್ ಕೇಸ್ ಅಂದ್ರೆ ಎಲ್ಲ ಲೋವರ್ ಕೇಸಲ್ಲಿ ಬರ್ಬೇಕು. ಈ ನೇಮ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ತೀನಿ. ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ರಾನ್ಸ್ಫಾರ್ಮ್, ಇಲ್ಲಿ ಫಾರ್ಮ್ಯಾಟ್ ಅಂತ ಇರುತ್ತೆ, ಇಲ್ಲಿ ಲೋವರ್ ಕೇಸ್ ಅಂತ ಕೊಡ್ತೀನಿ. ಲೋವರ್ ಕೇಸ್ ಅಂತ ಕೊಟ್ಟಾಗ ನೋಡಿ ಅದೇ ಕಾಲಮ್ ಇಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಅಪ್ಪರ್ ಕೇಸ್ ಮಾಡಬೇಕು. ಇದನ್ನ ಮತ್ತೆ ಒಂದು ಡೂಪ್ಲಿಕೇಟ್ ಮಾಡ್ಕೋಬಹುದು. ನಾನು ಇಲ್ಲಿ ಇನ್ನೊಂದು ಕಾಲಮ್ ಡೂಪ್ಲಿಕೇಟ್ ಮಾಡ್ಕೊಂಡೆ. ಈ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಕ್ಲಿಕ್, ನಾನು ಇಲ್ಲೂ ಕೂಡ ಹೋಗ್ಬೋದು. ನೋಡಿ ಇಲ್ಲೂ ಕೂಡ ಇದೆ ಲೋವರ್ ಕೇಸ್ ಅಪ್ಪರ್ ಕೇಸ್. ಅದೇ ತರ ನಾನು ಇಲ್ಲಿ ಟ್ರಾನ್ಸ್ಫಾರ್ಮ್ ಹೋಗ್ಬಿಟ್ಟು ಇಲ್ಲಿ ಫಾರ್ಮ್ಯಾಟ್ ಅಪ್ಪರ್ ಕೇಸ್ ಅಂತ ಕೊಡ್ತೀನಿ. ನೋಡಿ ಇದೆಲ್ಲ ಅಪ್ಪರ್ ಕೇಸ್ ಕನ್ವರ್ಟ್ ಆಗೋಯ್ತು. ನೆಕ್ಸ್ಟ್ ಬಂದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದ್ರೆ ಇಲ್ಲಿ ಎಷ್ಟು ವರ್ಡ್ಸ್ ಇರುತ್ತೆ ಆ ವರ್ಡ್ಸ್ ಅಲ್ಲಿ ಮೊದಲನೇ ಕ್ಯಾರೆಕ್ಟರ್, ಫಸ್ಟ್ ಕ್ಯಾರೆಕ್ಟರ್ ನನಗೆ ಕ್ಯಾಪಿಟಲ್ ಲೆಟರ್ ಆಗಬೇಕು. ನೋಡಿ ಇಲ್ಲಿ ಮತ್ತೆ ಡೂಪ್ಲಿಕೇಟ್ ಮಾಡ್ತೀನಿ. ಈ ಕಾಲಮ್ ಅಲ್ಲಿ ನನಗೆ ಇದೇನಿದೆಲ್ಲ ವರ್ಡ್, ಇದು ಫಸ್ಟ್ ಕ್ಯಾರೆಕ್ಟರ್ ನನಗೆ ಕ್ಯಾಪಿಟಲ್ ಆಗಬೇಕು. ಮತ್ತೆ ಇಲ್ಲಿ ಇದು ಫಸ್ಟ್ ಕ್ಯಾರೆಕ್ಟರ್ ಇದೆಯಲ್ಲ, ಈ ಸೆಕೆಂಡ್ ವರ್ಡ್ ಅಲ್ಲಿ ಅದು ಕ್ಯಾಪಿಟಲ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೊಡ್ತೀನಿ. ಅಲ್ಲಿ ಈ ಕಾಲಮ್ ಅಲ್ಲಿ ಯಾವ್ದು ಸಪ್ರೇಟ್ ವರ್ಡ್ ಇರುತ್ತಲ್ಲ, ಬೇರೆ ಬೇರೆ ವರ್ಡ್ಸ್, ಅದರಲ್ಲಿ ಫಸ್ಟ್ ಕ್ಯಾರೆಕ್ಟರ್, ಮೊದಲನೇ ಕ್ಯಾರೆಕ್ಟರ್ ಕ್ಯಾಪಿಟಲ್ ಆಗ್ಬಿಡುತ್ತೆ. ಇದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ. ಟ್ರಿಮ್ ಅಂತಿದೆ. ಈ ಟ್ರಿಮ್ ಅಂದ್ರೆ ಏನ್ ಮಾಡುತ್ತೆ, ನಿಮ್ಗೆ ಎಕ್ಸ್ಟ್ರಾ ಸ್ಪೇಸಸ್ ಇರುತ್ತೆ. ಒಂದು ವರ್ಡ್ ಇದೆ, ಒಂದು ನೇಮ್ ಇದೆ. ಇಲ್ಲಿ ನನಗೆ ಮೊದಲು ಸ್ವಲ್ಪ ಸ್ಪೇಸಸ್ ಅಂದ್ರೆ ಎಕ್ಸ್ಟ್ರಾ ಸ್ಪೇಸಸ್ ಇರುತ್ತೆ, ನೇಮ್ ಆದ್ಮೇಲೆ ಎಕ್ಸ್ಟ್ರಾ ಸ್ಪೇಸಸ್ ಇರುತ್ತೆ. ಇದನ್ನ ನಾನು ಹೇಗೆ ತೆಗಿಬಹುದು ಅಂತ ಮತ್ತೆ ಇದನ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ನಾ ಏನಕ್ಕೆ ಡೂಪ್ಲಿಕೇಟ್ ಮಾಡ್ತೀನಿ ಅಂದ್ರೆ ಆ ಕಾಲಮ್ ರೀಪ್ಲೇಸ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಡೂಪ್ಲಿಕೇಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಫಾರ್ಮ್ಯಾಟ್
ಇಲ್ಲಿ ಹೋಗ್ಬಿಟ್ಟು ನಾನು ಟ್ರಿಮ್ ಅಂತ ಕೊಡ್ತೀನಿ. ಟ್ರಿಮ್ ಅಂತ ಕೊಟ್ರೆ ಅಲ್ಲಿ ನೋಡಿ ಆ ಎಕ್ಸ್ಟ್ರಾ ಸ್ಪೇಸಸ್ ಏನಿತ್ತು ಅದು ಹೊರಟೋಗುತ್ತೆ. ನೆಕ್ಸ್ಟ್ ಕ್ಲೀನ್. ಈ ಕ್ಲೀನ್ ಏನ್ ಮಾಡುತ್ತೆ ಅಂದ್ರೆ ಕೆಲವು ಟೈಮ್ ಎಂಟರ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೋಡಿ, ಇದು ಒಂದೇ ಲೈನ್ ಅಲ್ಲಿ ಇರಬೇಕಿತ್ತು, ಇದು ಎಂಟರ್ ಮಾರ್ಕ್ ಇದೆ, ಇದು ಸೆಕೆಂಡ್ ಲೈನ್ ಹೋಗಿದೆ. ನಾನು ಇದನ್ನ ತೆಗಿಬೇಕು, ಇಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕಾಣಿಸಲ್ಲ. ಸೊ ಇದನ್ನ ಹೆಂಗ್ ತೆಗಿಬಹುದು, ಅವಾಗ ನಂಗೆ ಕ್ಲೀನ್ ಅಂತ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ರೈಟ್ ಕ್ಲಿಕ್, ಡೂಪ್ಲಿಕೇಟ್ ಮಾಡ್ಕೋತೀನಿ ಕಾಲಮ್, ಇಲ್ಲ ಡೂಪ್ಲಿಕೇಟ್ ಆಗುತ್ತೆ. ಇದು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲೀನ್ ಅಂತ ಕೊಡ್ತೀನಿ ನೋಡಿ, ಅದು ಕ್ಲೀನ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಎಂಟರ್ ಮಾರ್ಕ್ ಇತ್ತು ಒಂದು ಪ್ಯಾರಾಗ್ರಾಫ್ ಮಾರ್ಕ್ ಅಂತ ಕರಿಬಹುದು, ಅದಿಲ್ಲಿ ಕ್ಲೀನ್ ಆಗಿ ಈ ತರ ಬರುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ ನೋಡಿ, ಆಡ್ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ತಾನು ಒಂದು ಕಾಲಮ್ ಅಲ್ಲಿ ಯಾವ್ದಾನ ಒಂದು ನೇಮ್ ಅಥವಾ ಏನಾದ್ರು ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಅಥವಾ ಒಂದು ವರ್ಡ್ ಆಡ್ ಮಾಡ್ಬೋದು. ಸಫಿಕ್ಸ್ ಅಂದ್ರೆ ಲಾಸ್ಟ್ ಅಲ್ಲಿ ಅಂದ್ರೆ ಎಂಡ್ ಅಲ್ಲಿ ನಾನು ಏನಾದ್ರು ಆಡ್ ಮಾಡ್ಬೋದು. ಇವಾಗ ಈ ನೇಮ್ ನ ತಗೋತೀನಿ, ಇಲ್ಲಿ ಕಸ್ಟಮರ್ ನೇಮ್ ತಗೋಣ, ಮತ್ತೆ ಡೂಪ್ಲಿಕೇಟ್ ಮಾಡ್ಕೋತೀನಿ ನೋಡಿ, ಇಲ್ಲ ಡೂಪ್ಲಿಕೇಟ್ ಆಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಇದಕ್ಕಿಂತ ಮುಂಚೆ ನನಗೆ IND ಅಂತ ಆಡ್ ಮಾಡ್ಬೇಕು. ಇಲ್ಲಿ ಈ ನೇಮ್ಸ್ ಇದೆಯಲ್ಲ, ಅಲ್ಲಿ IND ಅಂತ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಆಡ್ ಪ್ರಿಫಿಕ್ಸ್ ಅಂತ ಕೊಡ್ತೀನಿ. ನನಗೊಂದು ವಿಂಡೋ ಬರುತ್ತೆ, ಅಲ್ಲಿ ಕೇಳುತ್ತೆ ನಾನು ಏನ್ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತೇಳಿ. ನಾನು ಇಲ್ಲಿ IND ಸ್ಪೇಸ್ ಹೈಫನ್ ಸ್ಪೇಸ್ ಅಂತ ಕೊಡ್ತೀನಿ. ಈ ಕ್ಯಾರೆಕ್ಟರ್ ಏನ್ ಕೊಡ್ತೀನಿ, ಇದಿಲ್ಲಿ ಆಡ್ ಆಗುತ್ತೆ ನೋಡಿ. ರೈಟ್, ನಾನಿಲ್ಲಿ ಇದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೊಡ್ಬೇಕಂದ್ರೆ ಅದು ಸಫಿಕ್ಸ್ ಅಂತ ಕರಿತೀವಿ. ಸಫಿಕ್ಸ್ ಅಂದ್ರೆ ಈ ಲಾಸ್ಟ್ ಅಲ್ಲಿ ಏನೋ ಒಂದು ಆಡ್ ಮಾಡಬೇಕು. ಇಲ್ಲ ಏನ್ ಮಾಡ್ತೀನಿ, ಸಫಿಕ್ಸ್ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ನೋಡಿ, ಸ್ಪೇಸ್ ಹೈಫನ್ ಸ್ಪೇಸ್ COM ಅಂತ ಏನೋ ಒಂದು ಕೊಡ್ತೀನಿ. ನೀವು ಏನ್ ಬೇಕಾದ್ರೂ ಕೊಡ್ಬೋದು ಅಲ್ಲಿ. ನಾನು ಇವಾಗ ಓಕೆ ಅಂತ ಕೊಟ್ರೆ ನೋಡಿ, ಕೊನೆಯಲ್ಲಿ ಇದು ಆಡ್ ಆಗ್ಬಿಡುತ್ತೆ. ರೈಟ್, ಇದು ಒಂದು ನಿಮ್ಗೆ ಟ್ರಾನ್ಸ್ಫಾರ್ಮ್ ಫಾರ್ಮ್ಯಾಟ್ ಮಾಡಕ್ಕೆ. ಇಲ್ಲಿ ನಮ್ಗೆ ಇನ್ನೊಂದಿದೆ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಎಕ್ಸ್ಟ್ರಾಕ್ಟ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಎಕ್ಸ್ಟ್ರಾಕ್ಟ್ ಅಂದ್ರೆ ಕಾಲಮ್ ಇಂದ ಏನೋ ಒಂದು ಡೇಟಾ ತಕ್ಕೊಳ್ಳೋದು. ಇಲ್ಲಿ ಬರ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಲೆನ್ ಅಂತಿದೆ. ಲೆಂತ್ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಒಂದು ಕಾಲಮ್ ಅಲ್ಲಿ ನಂಗೆ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ನಾನು ತಗೋಬೇಕು. ಇದೊಂದು ಪ್ರಾಡಕ್ಟ್ ID ಅಂತ ಒಂದು ಕಾಲಮ್ ಇದೆ. ನಾ ಏನ್ ಮಾಡ್ತೀನಿ, ಇದನ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ಇದರಲ್ಲಿ ನನಗೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನನ್ಗೆ ಬೇಕು ನೋಡಿ. ಇದು ಕಂಪ್ಲೀಟ್ ರೀಪ್ಲೇಸ್ ಆಗ್ಬಿಡುತ್ತೆ. ಇವಾಗ ಫಾರ್ಮ್ಯಾಟ್ ಎಕ್ಸ್ಟ್ರಾಕ್ಟ್ ಲೆಂತ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಅದ್ರಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ಬಂದ್ಬಿಡುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಸಪೋಸ್ ನನಗೆ ಈ ಪ್ರಾಡಕ್ಟ್ ID ಒಂದು ಫಿಕ್ಸ್ಡ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇರಬೇಕು. ಅಕಸ್ಮಾತ್ ಏನೋ ರಾಂಗ್ ಎಂಟ್ರೀಸ್ ಆಗಿದ್ರೆ, ನೋಡಿ ಇಲ್ಲಿ ಏನೋ ಒಂದು ರಾಂಗ್ ಎಂಟ್ರಿ ಇದೆ ಅಂತ ಇಟ್ಕೊಳ್ಳೋಣ. ನನ್ಗೆ ಇಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ 15 ಇರಬೇಕು. 15 ಗಿಂತ ಕಮ್ಮಿ ಅಥವಾ ಜಾಸ್ತಿ ಇತ್ತು ಅಂದ್ರೆ ಈ ಪ್ರಾಡಕ್ಟ್ ID ತಪ್ಪಿದೆ ಅಂತ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಎಲ್ಲ 15 ಇರಬೇಕು, ಇಲ್ಲ 11 ಇದೆ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಮಾಡಿದ್ರೆ ನನಗೆ ಇಷ್ಟು IDs ತಪ್ಪಿದೆ. ಸೊ ಈ ತರ ನಾನು ಬೇಕಾದ್ರೆ QC ಮಾಡ್ಕೋಬಹುದು. ಆಮೇಲೆ ಅದನ್ನ ಡಿಲೀಟ್ ಮಾಡಬೇಕು, ಇಟ್ಕೋಬೇಕು, ಅಥವಾ ಕರೆಕ್ಷನ್ ಮಾಡಬೇಕು, ಅದು ನೆಕ್ಸ್ಟ್ ಸ್ಟೆಪ್. ಅದು ಸರಿ. ನೆಕ್ಸ್ಟ್ ಏನಿದೆ, ಫಸ್ಟ್ ಕ್ಯಾರೆಕ್ಟರ್ಸ್. ನನಗೆ ಇಲ್ಲಿ ಹೋಗ್ತೀನಿ, ಇದೇ ಪ್ರಾಡಕ್ಟ್ ID ತಗೋಣ, ಡೂಪ್ಲಿಕೇಟ್ ಮಾಡ್ತೀನಿ. ನನಗೆ ಫಸ್ಟ್ 3 ಕ್ಯಾರೆಕ್ಟರ್ಸ್ ಬೇಕು. ಇದು ಏನ್ ಮಾಡ್ತೀನಿ, ಎಕ್ಸ್ಟ್ರಾಕ್ಟ್ ಫಸ್ಟ್ ಕ್ಯಾರೆಕ್ಟರ್ಸ್ ಅಂತ ಕೊಡ್ತೀನಿ. ಇಲ್ಲಿ ಕೌಂಟ್ ಅಂತ ಕೇಳುತ್ತೆ, 3 ಅಂತ ಕೊಡ್ತೀನಿ. ಓಕೆ ನೋಡಿ, ಫಸ್ಟ್ 3 ಕ್ಯಾರೆಕ್ಟರ್ಸ್ ಬರುತ್ತೆ ನನಗೆ. ರೈಟ್, ಇಲ್ಲೋಣ, ಮತ್ತೆ ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಲಾಸ್ಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಕೊನೆಯಿಂದ ನಂಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕು ಅಂತ. ನಂಗೆ ಕೊನೆಯಿಂದ 4 ಕ್ಯಾರೆಕ್ಟರ್ ತಗೋಣ. ಇಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಕ್ಯಾರೆಕ್ಟರ್ಸ್ ಅಂತ ಕೊಡ್ತೀನಿ. ಇಲ್ಲಿ 4 ಅಥವಾ 4 ಅಂತ ಕೊಟ್ರೆ ನೋಡಿ, ನನಗೆ ಕೊನೆಯಿಂದ 4 ಕ್ಯಾರೆಕ್ಟರ್ ನನಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ರೇಂಜ್. ಅಂದ್ರೆ ಒಂದು ರೇಂಜ್, ಈ ನಂಬರ್ ಇಂದ ಇಷ್ಟು ಕ್ಯಾರೆಕ್ಟರ್ಸ್ ನನಗೆ ಬೇಕು ಅಂತ. ಇಲ್ಲಿ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ.
ಏನ್ ಮಾಡ್ತೀನಿ, ಮತ್ತೆ ಇದೆ ಪ್ರಾಡಕ್ಟ್ ಐಡಿ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ತನ್ಗಿಲ್ಲಿ ರೇಂಜ್ ಇಲ್ಲಿ ಈ 2 ಕ್ಯಾರೆಕ್ಟರ್ ಇದೆಯಲ್ಲ, ಇದು 1 2 3 4 5, ಇಲ್ಲಿಂದ ನನಗೆ 2 ಕ್ಯಾರೆಕ್ಟರ್ ಬೇಕು. ನಾನು ಹೇಳ್ದೆ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ 0 1 2 3 4 ಅಂದ್ರೆ 4 ಇಂದ 2 ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ತೀನಿ. ಎಕ್ಸ್ಟ್ರಾಕ್ಟ್ ರೇಂಜ್ ಅಂತ ಕೊಡ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ ಇಂಡೆಕ್ಸ್ ಅಂತ ಕೇಳುತ್ತೆ. ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾನು ಏನ್ ಮಾಡ್ತೀನಿ 0 1 2 3 4 ಅಂತ ಕೊಡ್ತೀನಿ. ಇಲ್ಲಿ 4 ಅಂತ ಕೊಡ್ತೀನಿ ಸ್ಟಾರ್ಟಿಂಗ್ ಇಂಡೆಕ್ಸ್. ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನನಗೆ ಇಲ್ಲಿ 2 ಕ್ಯಾರೆಕ್ಟರ್ ಬೇಕು, 2 ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ನನಗೆ ಆ BO ಅಂತ ಬರುತ್ತೆ. ನೆಕ್ಸ್ಟ್ ಏನಿದೆ, ಟೆಕ್ಸ್ಟ್ ಬಿಫೋರ್ ಡಿಲಿಮಿಟರ್, ಟೆಕ್ಸ್ಟ್ ಆಫ್ಟರ್ ಡಿಲಿಮಿಟರ್, ಟೆಕ್ಸ್ಟ್ ಬಿಟ್ವೀನ್ ಡಿಲಿಮಿಟರ್ಸ್ ಅಂತಿದೆ. ಇಲ್ಲಿ ಅಕಸ್ಮಾತ್ ಆಗಿ ಡಿಲಿಮಿಟರ್ ಅಂದ್ರೆ ನಾನು ಹಿಂದಿನ ಸೆಷನ್ ಹೇಳಿದ್ದೆ, ಯಾವ ಕ್ಯಾರೆಕ್ಟರ್ ನನಗೆ ಇಲ್ಲಿ ಇರುತ್ತಲ್ಲ ಅದು ಸಪರೇಟ್ ಮಾಡುತ್ತಲ್ಲ ಒಂದು ವರ್ಡ್ ನ, ಅದಕ್ಕೆ ನಾವು ಡಿಲಿಮಿಟರ್ ಅಂತ ಕರಿತೀವಿ. ಯಾವ ಕ್ಯಾರೆಕ್ಟರ್ ಆದ್ರೂ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನನಗೆ ಈ ಪ್ರಾಡಕ್ಟ್ ಐಡಿ ಹೈಫನ್ ಇಂದ ಕೆಲವೊಂದೇನೋ ಐಡಿಸ್ ಸಪರೇಟ್ ಆಗಿದೆ. ಈಗ ನನಗೆ ಇದನ್ನ ಕಾಪಿ ಮಾಡ್ಕೋತೀನಿ, ಅಂದ್ರೆ ಡೂಪ್ಲಿಕೇಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ನನಗೆ ಇಲ್ಲಿ ಏನ್ ಕೇಳ್ತಿದೆ, ಟೆಕ್ಸ್ಟ್ ಬಿಫೋರ್ ಡಿಲಿಮಿಟರ್ ಅಂದ್ರೆ ಬಿಫೋರ್ ಡಿಲಿಮಿಟರ್ ನನಗೆ ಈ ಡಿಲಿಮಿಟರ್ ಗಿಂತ ಮುಂಚೆ ಏನ್ ಕ್ಯಾರೆಕ್ಟರ್ಸ್ ಇದೆ ಅದು ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡ್ತೀನಿ ಟೆಕ್ಸ್ಟ್ ಬಿಫೋರ್ ಡಿಲಿಮಿಟರ್. ಅದು ನನಗೆ ಕೇಳುತ್ತೆ ಡಿಲಿಮಿಟರ್ ಯಾವುದು ಅಂತ. ನಾನು ಹೈಫನ್ ಅಂತ ಕೊಡ್ತೀನಿ. ಎಂಟರ್ ದಿ ಡಿಲಿಮಿಟರ್ ದಟ್ ಮಾರ್ಕ್ಸ್ ದಿ ಎಂಡ್. ಆಯ್ತಾ, ಇಲ್ಲಿ ಹೈಫನ್ ಅನ್ಕೊಡ ಡಿಲಿಮಿಟರ್ ಯಾವುದು ಅಂತ ನಾನು ಓಕೆ ಅಂತ ಕೊಡ್ತೀನಿ. ನೋಡಿ, ಆ ಡಿಲಿಮಿಟರ್ ಗಿಂತ ಮುಂಚೆ ಇರೋದು. ನಾನು ಇಲ್ಲಿ ಯಾವ್ದು ಆಪ್ಷನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನನಗೆ ಡಿಲಿಮಿಟರ್ ಇತ್ತು ಅಂದ್ರೆ ನಾನು ಇಲ್ಲಿ ಡಿಲಿಮಿಟರ್ ಯೂಸ್ ಮಾಡಿ ಫಸ್ಟ್ 3 ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೋಬಹುದು. ಇಲ್ಲ ನನಗೆ ಎಕ್ಸ್ಟ್ರಾಕ್ಟ್ ಫಸ್ಟ್ ಕ್ಯಾರೆಕ್ಟರ್ಸ್ ಅಂತ ಕೊಟ್ಟು ಹಂಗೂ ಮಾಡಬಹುದು. ಸೊ ಅದು ನನಗೆ ಆ ಡೇಟಾ ಹೆಂಗಿದೆ ಆ ತರ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಸರಿ, ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಮತ್ತೆ ಈ ಪ್ರಾಡಕ್ಟ್ ಐಡಿ ಡೂಪ್ಲಿಕೇಟ್ ಮಾಡ್ಕೋತೀನಿ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಟೆಕ್ಸ್ಟ್ ಆಫ್ಟರ್ ಡಿಲಿಮಿಟರ್. ಅಂದ್ರೆ ನಾನು ಇಲ್ಲಿ ಡಿಲಿಮಿಟರ್ ಕೊಡ್ತೀನಿ ನೋಡಿ, ಇಲ್ಲಿ ಡಿಲಿಮಿಟರ್ ಕೊಟ್ರೆ ನನ್ಗೆ ಆಫ್ಟರ್ ಅಂದ್ರೆ ಈ ಪಾರ್ಟ್ ಏನಿದೆ ಅದು ಬರುತ್ತೆ. ನಾನು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು ಎಷ್ಟನೇ ಡಿಲಿಮಿಟರ್ ಇಂದ ತಗೋಬಹುದು ಅಂತ ನಾನು ಮೆನ್ಷನ್ ಮಾಡ್ಬೋದು. ಇಲ್ಲಿ ಹೋಗ್ತೀನಿ ನೋಡಿ, ಆಫ್ಟರ್ ಡಿಲಿಮಿಟರ್, ಇಲ್ಲಿ ಡಿಲಿಮಿಟರ್ ಇರುತ್ತೆ, ನಾನು ಹೈಫನ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇರುತ್ತೆ, ಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೇಳುತ್ತದ ನಂಬರ್ ಆಫ್ ಡಿಲಿಮಿಟರ್ಸ್ ಟು ಸ್ಕಿಪ್ ಅಂತ. ನಾನು ಇಲ್ಲಿ 1 ಅಂತ ಕೊಟ್ರೆ ಇಲ್ಲಿಂದ ಬರುತ್ತೆ, 2 ಅಂತ ಕೊಟ್ರೆ ಇಲ್ಲಿಂದ ಬರುತ್ತೆ. ಅದು ನಿಮ್ಗೆ ಯಾವ ತರ ಬೇಕು ಆತರ ನೀವು ಅದನ್ನ ನಂಬರ್ ಸ್ಪೆಸಿಫೈ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನಾನು ಇವಾಗ ಜಸ್ಟ್ ಇಲ್ಲಿ ಹೈಫನ್ ಅಂತ ಕೊಡ್ತೀನಿ, ಏನು ಸ್ಪೆಸಿಫೈ ಮಾಡಿಲ್ಲ. ಅಂದ್ರೆ ಫಸ್ಟ್ ಡಿಲಿಮಿಟರ್ ಏನಿದೆ ಈಗ ತಗೊಳುತ್ತದು, ಅಂದ್ರೆ ಆ ಡಿಲಿಮಿಟರ್ ಆದ್ಮೇಲೆ ಏನೇನ್ ಕ್ಯಾರೆಕ್ಟರ್ಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಈ ತರ ಕೂಡ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಬಿಟ್ವೀನ್ ಡಿಲಿಮಿಟರ್ಸ್ ಅಂತಿದೆ. ಬಿಟ್ವೀನ್ ಡಿಲಿಮಿಟರ್ಸ್ ಅಂದ್ರೆ ಒಂದು ಡಿಲಿಮಿಟರ್ ಇಂದ ಇನ್ನೊಂದು ಡಿಲಿಮಿಟರ್ ವರೆಗೂ ನನಗೆ ಕ್ಯಾರೆಕ್ಟರ್ಸ್ ಬೇಕು. ಇಲ್ಲಿ ನೋಡಿ, ಇವಾಗ ಇಲ್ಲಿದೆಯಲ್ಲ, ರೈಟ್ ಕ್ಲಿಕ್, ಡೂಪ್ಲಿಕೇಟ್ ಕಾಲಮ್. ಈಗ ನೋಡಿ ಇಲ್ಲಿದೆಲ್ಲ ಇದು ನನಗೆ ಈ ಡಿಲಿಮಿಟರ್ ಇಂದ ಈ ಡಿಲಿಮಿಟರ್, ಈ ಐಫನ್ ಇಂದ ಈ ಐಫನ್ ವರೆಗೂ ನಂಗೆ ಕ್ಯಾರೆಕ್ಟರ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಬಿಟ್ವೀನ್ ಡಿಲಿಮಿಟರ್ಸ್. ಇಲ್ಲಿ ಫಸ್ಟ್ ಡಿಲಿಮಿಟರ್ ಕೊಡ್ತೀನಿ, ಎಂಡ್ ಡಿಲಿಮಿಟರ್ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಅದ್ರ ಮಧ್ಯದಲ್ಲಿ ಏನ್ ಕ್ಯಾರೆಕ್ಟರ್ಸ್ ಇದೆ ಅದೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದು ಬಂದು ಟೆಕ್ಸ್ಟ್ ಕಾಲಮ್, ಫಾರ್ಮ್ಯಾಟ್ ಟೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿ. ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ, ಮತ್ತೆ ಆಡ್ ಕಾಲಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ನಾನು ಸೆಲೆಕ್ಟ್ ಮಾಡಿ ರಿಮೂವ್ ಕಾಲಮ್ಸ್ ಇದನ್ನ ಡಿಲೀಟ್ ಮಾಡ್ತೀನಿ. ಇದೇ ಆಪ್ಷನ್ಸ್ ನಾನು ಆಡ್ ಕಾಲಮ್ ಅಲ್ಲಿ ಮಾಡೋದು ಏನಾಗುತ್ತೆ ಇಲ್ಲಿ ನೋಡಿ, ಸೇಮ್ ಅದೇ ಆಪ್ಷನ್ಸ್. ನಾನು ಮತ್ತೆ ಎಲ್ಲಾ ಆಪ್ಷನ್ಸ್ ತೋರ್ಸಕ್ ಹೋಗಲ್ಲ, ಬಟ್ ನಿಮ್ಗೆ ಒಂದೆರಡು ತೋರಿಸ್ತೀನಿ ಏನ್ ಆಗ್ಬೋದು ಆಡ್ ಕಾಲಮ್ ಅಲ್ಲಿ ಅಂತ. ನಿಮ್ಗೆ ಟ್ರಾನ್ಸ್ಫಾರ್ಮ್ ಅಲ್ಲಿ ಏನಾಯ್ತು ಅದೇ ಫಂಕ್ಷನ್ಸ್ ಇಲ್ಲೂ ಕೂಡ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಆಟೋಮೆಟಿಕ್ ಆಗಿ ಕಾಲಮ್ಸ್ ನ ಡೂಪ್ಲಿಕೇಟ್ ಮಾಡುತ್ತೆ. ನಾನು ಇಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾದ್ರೆ ಏನ್ ಮಾಡಿದೆ, ಡೂಪ್ಲಿಕೇಟ್ ಮಾಡಿ ಆ ಕಾಲಮ್ ನ ಫಾರ್ಮೆಟ್ ಮಾಡಿದೆ. ಫಾರ್ಮೆಟ್ ಮಾಡಿದಾಗ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಕಾಲಮ್ ಅಂದ್ರೆ ನಾನು ಏನ್ ಸೆಲೆಕ್ಟ್ ಮಾಡಿರ್ತೀನಿ ಅದೇ ಕಾಲಮ್ ಫಾರ್ಮೆಟ್ ಆಗುತ್ತೆ. ಬಟ್ ಇಲ್ಲಿ ಆಡ್ ಕಾಲಮ್ ಏನಾಗುತ್ತೆ ಅಂದ್ರೆ ಹೊಸ ಕಾಲಮ್ ಕ್ರಿಯೇಟ್ ಮಾಡಿ ಅಲ್ಲಿ ನನಗೆ ಫಾರ್ಮೆಟ್ ಮಾಡುತ್ತೆ. ಈಗ ಆಡ್ ಕಾಲಮ್ ಹೋಗೋಣ. ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಫಾರ್ಮ್ಯಾಟ್ ಲೋವರ್ ಕೇಸ್ ಅಂತ ಕೊಡ್ತೀನಿ. ನೋಡಿ ಹೊಸ ಕಾಲಮ್ ಕ್ರಿಯೇಟ್ ಆಗಿ ಇಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ಸರಿ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಫಾರ್ಮ್ಯಾಟ್ ಅಪ್ಪರ್ ಕೇಸ್ ಅಂತ ಕೊಡ್ತೀನಿ. ನೋಡಿ ಅಪ್ಪರ್ ಕೇಸ್ ಬರುತ್ತೆ. ಸೆಲೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್. ನನ್ಗೆ ಇವಾಗ
ಲೆಂತ್ ಬೇಕು. ಇದನ್ನ ಸೆಲೆಕ್ಟ್ ಮಾಡಿ, ಇನ್ನೊಂದು ಕಾಲಮ್ ಇಲ್ಲಿ ಸೆಲೆಕ್ಟ್ ಮಾಡಿದ್ನಲ್ಲ, ಎಕ್ಸ್ಟ್ರಾಕ್ಟ್ ಲೆಂತ್. ನೋಡಿ, ಸಪರೇಟ್ ಒಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಎಲ್ಲ ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ಇದು ಆಲ್ರೆಡಿ ನಾನು ಮಾಡಿದ್ದೀನಿ. ಸೇಮ್ ಇದೇ ಆಪ್ಷನ್ಸ್ ನಾನು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಏನ್ ಮಾಡಿದೆ ಅದೇ ಇಲ್ಲೂ ಆಗುತ್ತೆ. ಬಟ್ ಏನಂದ್ರೆ ನಿಮ್ಗೆ ಆಡ್ ಕಾಲಮ್ ಅಲ್ಲಿ ಸಪರೇಟ್ ಕಾಲಮ್ ಕ್ರಿಯೇಟ್ ಆಗುತ್ತೆ. ಇದು ಇವತ್ತಿನ ವಿಷಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.